ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪ್ರಜ್ವಲ್ ಪಾಸ್ಪೋರ್ಟ್ ಫೈಟ್ಗೆ ಚಾಲನೆ ಸಿಕ್ಕಿದೆ. ರದ್ದತಿಗೆ ಕೇಂದ್ರ ಸರ್ಕಾರ ಸಹಕಾರ ಕೊಡ್ತಿಲ್ಲ ಅಂತ ಪರಮೇಶ್ವರ್ ಆರೋಪಿಸಿದ್ದಾರೆ. ಗೌಡರ ಕುಟುಂಬಕ್ಕೆ ಪ್ರಕರಣ ಡ್ಯಾಮೇಜ್ ತಂದಿದೆ ಅಂತ ಎಚ್ಡಿಕೆ ಒಪ್ಪಿದ್ರೆ ರಾಜ್ಯಕ್ಕೆ ಬರಲು ವಕೀಲರು ಮೆಸೇಜ್ ಕಳಿಸಿದ್ದಾರೆ. ಇತ್ತ ಹಾಸನದ ದೇಗುಲದಲ್ಲಿ ರೇವಣ್ಣ ಕಾಣಿಸಿದ್ದಾರೆ. ಪೊಲೀಸರಿಗೆ ಆವಾಜ್ ಹಾಕಿದ್ದಕ್ಕೆ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಬೆನ್ನಲ್ಲೇ ಬೆಳ್ತಂಗಡಿ ನಿವಾಸದ ಸುತ್ತ ಪೊಲೀಸ್ ಸರ್ಪಗಾವಲು ಬಿದ್ದಿದೆ. ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿ ಕಾರ್ಯಕರ್ತರು ಜಮಾಯಿಸಿ ಹೈ ಡ್ರಾಮಾ ಸೃಷ್ಟಿಯಾಯಿತು. ಬಂಧನದ ಭೀತಿಯಿಂದ ಪೂಂಜಾ ಪಾರಾಗಿದ್ದಾರೆ. ಮತ್ತಿನ ಲೋಕದಲ್ಲಿ ತೇಲಿದ ಮತ್ತೊಬ್ಬ ಸುಂದರಿಯ ಹೆಸರು ರಿವೀಲ್ ಆಗಿದೆ. ನಟಿ ಹೇಮಾಗೆ ಹೇರ್ ಫಾಲಿಕಲ್ ಟೆಸ್ಟ್ ಆಗಿದೆ. ಈ ಪಾರ್ಟಿಗೆ ಮದ್ಯ ಮಾದಕ ಜೊತೆ ಕಾಲ್ ಬಾಯ್ಸ್ಗೂ ಕಾಲ್ ಇತ್ತಂತೆ. ಸದ್ಯ ಪೆಡ್ಲರ್ಸ್ ಆಯೋಧಕರ ಬಂಧನ ಆಗಿದ್ದು 50ಕ್ಕೂ ಹೆಚ್ಚು ಜನ ದಿಕ್ಕಾಪಾಲಾಗಿದ್ದಾರೆ. ಮೈಸೂರಿನ ಯರಗನಹಳ್ಳಿಯಲ್ಲಿ ಒಂದೇ ಕುಟುಂಬದ 4 ದುರಂತ ಸಾವನ್ನಪ್ಪಿದ್ದಾರೆ. ಅನಿಲ ಸೋರಿಕೆಯಿಂದ ಮೃತಪಟ್ಟಿರೋ ಶಂಕೆ ವ್ಯಕ್ತವಾಗಿದೆ. ಇತ್ತ ಸಿಎಂ ತವರು ಕ್ಷೇತ್ರದ ಸಾಲುಂಡಿ ಬಳಿಕ ತಗಡೂರು ಗ್ರಾಮದಲ್ಲಿ ವಾಂತಿ ಭೇದಿ ಹೆಚ್ಚಿದ್ದು ಹಲವರಲ್ಲಿ ಕಾಲರಾ ರೋಗ ಪತ್ತೆಯಾಗಿದೆ. ಬೆಂಗಳೂರನ್ನ ಮಳೆಯ ಆತಂಕ ತಲ್ಲಣಿಸುವಂತೆ ಮಾಡಿದೆ. ಈ ಬೆನ್ನಲ್ಲೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಇತ್ತ ಕಬಿನಿ ಕಲರವ ಹೆಚ್ಚಿದ್ದು ರಾಜ್ಯದಲ್ಲಿ ಮಳೆ ಸಂಬಂಧಿತ ಘಟನೆಯಲ್ಲಿ 20 ಜನ ಉಸಿರು ಚೆಲ್ಲಿದ್ದಾರೆ. ಇತ್ತ ನೆರೆಯ ಮಹಾರಾಷ್ಟ್ರದಲ್ಲಿ ದೋಣಿ ಮಗುಚಿ 6 ಜನ ಜಲಸಮಾಧಿಯಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.